ಪ್ಲಂಬಿಂಗ್ನ ಕೆಲಸಕ್ಕೆ ಅಗತ್ಯವಿರುವ ಪರಿಕರಗಳು. ಪ್ಲಂಬಿಂಗ್ ಟೂಲ್ಸ್: ನಲ್ಲಿಗಳ ಫಿಟ್ಟಿಂಗ್, ಪೈಪ್ಗಳ ಫಿಟ್ಟಿಂಗ್ ಅಥವಾ ಪೈಪ್ಗಳನ್ನು ಬದಲಾಯಿಸುವಂತಹ ಪ್ಲಂಬಿಂಗ್ ಕೆಲಸಗಳಿಗೆ ನಮಗೆ ಕೆಲವು ಉಪಕರಣಗಳು ಬೇಕಾಗುತ್ತವೆ. ಬನ್ನಿ ಈ ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆಷರಿಂಗ್ ಟೇಪ್: ಇದನ್ನು ಪೈಪ್ಗಳು ಮತ್ತು ಕೆಲಸದ ಮೇಲ್ಮೈಗಳ ಉದ್ದ, ಅಗಲ ಮತ್ತು ಎತ್ತರವನ್ನು ಅಳೆಯಲು ಬಳಸಲಾಗುತ್ತದೆ. ಮೆಷರಿಂಗ್ ಟೇಪ್ಗಳು 3 ಮೀಟರ್ನಿಂದ 5 ಮೀಟರ್ವರೆಗಿನ ಉದ್ದಗಳಲ್ಲಿ ಲಭ್ಯವಿದೆ. ವೈಸ್: ಪೈಪ್ ಅನ್ನು ಬಿಗಿಯಾಗಿ ಹಿಡಿದಿಡಲು ವೈಸ್ ಅನ್ನು ಬಳಸಲಾಗುತ್ತದೆ. ಪೈಪ್ ವ್ರೆಂಚ್: ಪೈಪ್ ಫಿಟ್ ಮಾಡುವ ಸಮಯದಲ್ಲಿ ಪೈಪ್ ಅನ್ನು ಬಿಗಿಗೊಳಿಸಲು ಪೈಪ್ ವ್ರೆಂಚ್ ಅನ್ನು ಬಳಸಲಾಗುತ್ತದೆ. ಪೈಪ್ ಅನ್ನು ಎರಡೂ ಬದಿಗಳಿಂದ ಹಿಡಿದು ಅಗತ್ಯವಿರುವಂತೆ ಪೈಪ್ ವ್ರೆಂಚ್ನ ನಟ್ ಅನ್ನು ತಿರುಗಿಸಿ ಪೈಪ್ ಅನ್ನು ಹಿಡಿದಿಡುತ್ತೇವೆ. ನಂತರ ಹ್ಯಾಂಡಲ್ ಅನ್ನು ಹಿಡಿದುಕೊಂಡು ನಮಗೆ ಅಗತ್ಯವಿರುವಂತೆ ಕೆಲಸ ಮಾಡುತ್ತೇವೆ. ಅಡ್ಜಸ್ಟಬಲ್ ವ್ರೆಂಚ್: ವಿವಿಧ ಗಾತ್ರದ ನಟ್ಗಳು ಮತ್ತು ಬೋಲ್ಟ್ಗಳನ್ನು ಬಿಗಿಗೊಳಿಸಲು ಮತ್ತು ಸಡಿಲಗೊಳಿಸಲು ಅಡ್ಜಸ್ಟಬಲ್ ವ್ರೆಂಚ್ಗಳನ್ನು ಬಳಸಲಾಗುತ್ತದೆ. ಮಂಕಿ ಪ್ಲಯರ್: ನಟ್ಸ್ ಮತ್ತು ಬೋಲ್ಟ್ಗಳನ್ನು ತಿರುಗಿಸಲು ಅಥವಾ ಹಿಡಿದುಕೊಳ್ಳಲು ಮಂಕಿ ಪ್ಲಯರ್ಗಳನ್ನು ಬಳಸಲಾಗುತ್ತದೆ. ಎಲ್ ಆಂಗ್ಯುಲಾರ್ ಕೀ: ಬೋಲ್ಟ್ಗಳು ಮತ್ತು ಷಟ್ಕೋನಾಕಾರದ ಸ್ಕ್ರೂಗಳನ್ನು ತೆಗೆಯಲು ಎಲ್ ಆಂಗ್ಯುಲಾರ್ ಕೀಗಳನ್ನು ಬಳಸಲಾಗುತ್ತದೆ. ನಲ್ಲಿಯ ಮುಚ್ಚಳಗಳನ್ನು ತೆರೆಯಲು ಸಹ ಅವುಗಳನ್ನು ಬಳಸಲಾಗುತ್ತದೆ. ಸ್ಕ್ರೂ ಡ್ರೈವರ್: ಸಣ್ಣ ಮತ್ತು ದೊಡ್ಡ ಸ್ಕ್ರೂಗಳನ್ನು ಬಿಗಿಗೊಳಿಸಲು ಮತ್ತು ಸಡಿಲಗೊಳಿಸಲು ಸ್ಕ್ರೂ ಡ್ರೈವರ್ ಅನ್ನು ಬಳಸಲಾಗುತ್ತದೆ. ಹ್ಯಾಕ್ಸಾ: ಹ್ಯಾಕ್ಸಾ ಹರಿತವಾದ ಹಲ್ಲುಗಳನ್ನು ಹೊಂದಿರುವ, ಕೈಯಲ್ಲಿ ಹಿಡಿದು ಬಳಸುವ ಗರಗಸದಂತಹ ಸಾಧನವಾಗಿದೆ. ಇದರ ಬ್ಲೇಡ್ ಒಂದು ಫ್ರೇಮ್ನಲ್ಲಿ ಫಿಟ್ ಆಗಿರುತ್ತದೆ. ಲೋಹ ಮತ್ತು ಪ್ಲಾಸ್ಟಿಕ್ನಿಂದ ತಯಾರಾದ ವಸ್ತುಗಳು ಹಾಗೂ ಪೈಪ್ಗಳನ್ನು ಕತ್ತರಿಸಲು ಹ್ಯಾಕ್ಸಾ ಬಳಸಲಾಗುತ್ತದೆ. ಪೈಪ್ ಕಟರ್: ಪೈಪ್ ತುದಿಗಳನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿ ಕತ್ತರಿಸಲು ಪೈಪ್ ಕಟರ್ಗಳನ್ನು ಬಳಸಲಾಗುತ್ತದೆ. ಈ ಕಟರ್ಗಳ ಸಹಾಯದಿಂದ ಸಿಪಿವಿಸಿ, ಯುಪಿವಿಸಿ ಮತ್ತು ಪಿಪಿಆರ್ ಮುಂತಾದ ಪೈಪ್ಗಳನ್ನು ಕತ್ತರಿಸಲಾಗುತ್ತದೆ. ಸುತ್ತಿಗೆ: ಮೊಳೆಗಳನ್ನು ಹೊಡೆಯಲು ಮತ್ತು ಲೋಹಕ್ಕೆ ಆಕಾರ ನೀಡಲು ಸುತ್ತಿಗೆಗಳನ್ನು ಬಳಸಲಾಗುತ್ತದೆ. ಸ್ಯಾಂಡ್ ಪೇಪರ್: ವಸ್ತುವಿನ ಅಂಚುಗಳನ್ನು ಮೃದುಗೊಳಿಸಲು ಮತ್ತು ಅದರ ಮೇಲ್ಮೈಯನ್ನು ಉಜ್ಜಲು ಸ್ಯಾಂಡ್ ಪೇಪರ್ ಅನ್ನು ಬಳಸಲಾಗುತ್ತದೆ. ಡ್ರಿಲ್ ಮಿಷಿನ್: ಲೋಹ, ಗೋಡೆ ಅಥವಾ ಮರದಲ್ಲಿ ರಂಧ್ರಗಳನ್ನು ಮಾಡಲು ಡ್ರಿಲ್ ಮಿಷಿನ್ ಬಳಸಲಾಗುತ್ತದೆ. ಪ್ಲಮ್ ಬಾಬ್: ಪ್ಲಮ್ ಲೈನ್ ಎಂದು ಕರೆಯಲ್ಪಡುವ ಪ್ಲಮ್ ಬಾಬ್ ಮೊನಚಾದ ಕೆಳಭಾಗದ ತುದಿಯನ್ನು ಹೊಂದಿರುವ ಲೋಹದ ತೂಕವನ್ನು ಹೊಂದಿರುತ್ತದೆ. ಈ ತೂಕವನ್ನು ಒಂದು ದಾರ ಅಥವಾ ಸಣ್ಣ ಹಗ್ಗಕ್ಕೆ ಕಟ್ಟಿ ನೇತು ಹಾಕಿ ಪೈಪ್ ನೇರವಾಗಿ ಅಳವಡಿಸಲಾಗಿದೆಯೇ ಇಲ್ಲವೇ ಎಂದು ಪರಿಶೀಲಿಸಲಾಗುತ್ತದೆ. ಸ್ಪಿರಿಟ್ ಲೆವೆಲ್: ಸ್ಪಿರಿಟ್ ಲೆವೆಲ್ ಒಂದು ಲೆವೆಲಿಂಗ್ ಟೂಲ್ ಆಗಿದೆ. ಯಾವುದೇ ವಸ್ತುವಿನ ಮೇಲ್ಮೈ ಸಮತಟ್ಟಾಗಿದೆಯೇ ಇಲ್ಲವೇ ಎಂಬುದನ್ನು ನಾವು ಸ್ಪಿರಿಟ್ ಲೆವೆಲ್ ಮೂಲಕ ತಿಳಿದುಕೊಳ್ಳಬಹುದು. ವಾಟರ್ ಲೆವೆಲ್ ಪೈಪ್: ನಾವು ಒಂದು ಗೋಡೆಯ ಮೇಲೆ 1 ಮೀಟರ್ ಎತ್ತರದಲ್ಲಿ ಗುರುತು ಹಾಕಿದ್ದೇವೆ ಎಂದುಕೊಳ್ಳಿ ಮತ್ತು ಮತ್ತೊಂದು ಸ್ಥಳದಲ್ಲೂ ಅದೇ 1 ಮೀಟರ್ ಎತ್ತರದಲ್ಲಿ ಗುರುತು ಹಾಕಬೇಕಾದರೆ ನಾವು ವಾಟರ್ ಲೆವೆಲ್ ಪೈಪ್ ಅನ್ನು ಬಳಸುತ್ತೇವೆ. ನೀರು ಯಾವ ಪಾತ್ರದಲ್ಲಿದ್ದರೂ ವಿಭಿನ್ನ ಮಟ್ಟಗಳಲ್ಲಿ ಇರುವುದಿಲ್ಲ. ಅದು ಯಾವಾಗಲೂ ಒಂದೇ ಮಟ್ಟವನ್ನು ಕಾಯ್ದುಕೊಳ್ಳುತ್ತದೆ. ಈ ಸಿದ್ಧಾಂತದ ಮೇಲೆ ಈ ಸಾಧನ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ 10 ರಿಂದ 15 ಮಿಲಿಮೀಟರ್ ವ್ಯಾಸದ ಪಾಲಿಥೀನ್ ಟ್ಯೂಬ್ನಲ್ಲಿ ನೀರನ್ನು ತುಂಬಲಾಗುತ್ತದೆ. ಅಗತ್ಯಕ್ಕೆ ಅನುಗುಣವಾಗಿ ನೀವು ಉದ್ದವಾದ ಅಥವಾ ಚಿಕ್ಕ ಪಾಲಿಥೀನ್ ಟ್ಯೂಬ್ ಅನ್ನು ಬಳಸಬಹುದು. ನಾವು ಮೊದಲು ಟೇಪ್ ಬಳಸಿ ಗುರುತು ಹಾಕಿದ ಸ್ಥಳದಲ್ಲಿ ಪೈಪ್ನ ಒಂದು ತುದಿಯ ನೀರಿನ ಮಟ್ಟವನ್ನು ಇಡುತ್ತೇವೆ ಮತ್ತು ಇನ್ನೊಂದು ಸ್ಥಳದಲ್ಲಿ ಅದೇ ಎತ್ತರದಲ್ಲಿ ಗುರುತು ಹಾಕಬೇಕಾದರೆ ಪೈಪ್ನ ಇನ್ನೊಂದು ತುದಿಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತೇವೆ. ನೀರಿನ ಮಟ್ಟ ಸ್ಥಿರವಾಗಿರುವ ಸ್ಥಳದಲ್ಲೇ ನಾವು ಗುರುತು ಹಾಕುತ್ತೇವೆ. ಈ ರೀತಿ ಟೇಪ್ ಬಳಸದೆ ಕೂಡ ನಾವು ಅಳತೆ ಮಾಡಬಹುದು. ರಾಟ್ಚೆಟ್ ಡೈ: ಜಿಐ ಪೈಪ್ಗಳನ್ನು ಥ್ರೆಡ್ ಮಾಡಲು ರಾಟ್ಚೆಟ್ ಡೈಗಳನ್ನು ಬಳಸಲಾಗುತ್ತದೆ. ಇವುಗಳಿಗೆ ಹ್ಯಾಂಡಲ್ ಇರುತ್ತದೆ.
ರಾಟ್ಚೆಟ್ ಡೈಗಳಲ್ಲಿ ಡೈ ಪಾರ್ಟ್ ಅಳವಡಿಸಲಾಗಿರುತ್ತದೆ. ಉಳಿ ಇದನ್ನು ಕಾಂಕ್ರೀಟ್ ಕತ್ತರಿಸಲು ಬಳಸಲಾಗುತ್ತದೆ. ಕೆಲವೊಮ್ಮೆ ಮೊನಚಾದ ಉಳಿಗಳನ್ನು ಸ್ಪಷ್ಟವಾದ ಗುರುತು ಮಾಡಲು ಬಳಸಲಾಗುತ್ತದೆ. ಉಳಿ ಹ್ಯಾಂಡಲ್ ಮೇಲೆ ಸುತ್ತಿಗೆಯಿಂದ ಹೊಡೆಯುವ ಮೂಲಕ ವಸ್ತುವನ್ನು ಕತ್ತರಿಸಲಾಗುತ್ತದೆ. ಈ ಎಲ್ಲ ಉಪಕರಣಗಳ ಸಹಾಯದಿಂದ ಪ್ಲಂಬರ್ ಪ್ಲಂಬಿಂಗ್ ಕೆಲಸವನ್ನು ಸುಲಭವಾಗಿ ಮಾಡುತ್ತಾನೆ.